ಹಾಯ್ ಫ್ರೆಂಡ್ಸ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಧನ್ಯಂಗೆ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮನೆ ತಿಂಡಿ ಬಂದುಬಿಟ್ಟು ನೀರು ದೋಸೆ. ತಿಂಡಿ ತಿನ್ಸೋಕ್ಕೆ ಅಂದ್ಬಿಟ್ಟು ಕೂತಿದ್ದೀನಿ. ತಿಂತಾ ಇದ್ದಾಳೆ, ಸ್ವಲ್ಪ ನಾಟಕ ಮಾಡ್ತಾ ಇದ್ದಾಳೆ ತಿಂಡಿ ತಿನ್ನೋಕ್ಕೆ. ಅವನಮ್ಮ ತಿನ್ನು, ತಗೊಂಡು ಬನ್ನಿ, ಇವತ್ತು ಹೆಂಗೆಲ್ಲ ಹೋಗುತ್ತೆ ದಿನ ನೋಡೋಣ. ಹಾಯ್ ಜಿಶು, ಗುಡ್ ಮಾರ್ನಿಂಗ್. ಧನ್ಯ ಒಂದು ಕಡೆ ಕುತ್ಕೊಂಡು ತಿನ್ಬೇಕು. ಧನ್ಯ ಹಾಲು ಕುಡಿತೀಯಮ್ಮ? ಹಾಲು ಕುಡಿತೀಯಾ? ಹಾಲು ಕುಡಿತೀಯಾ ಜಿಶ್ವಿಕ್? ಹಾಲು ಕುಡಿತೀಯಾ? ಹಾಲು ಕುಡಿತೀಯಾ? ತಗೋ ಧನ್ಯ. ತಗೋ, ಕುತ್ಕೋ, ಒಂದ್ ಕಡೆ ಕುತ್ಕೊಂಡು ತಿನ್ನು ಧನ್ಯ. ಆಂಟಿ ಇಡ್ಲಿ ತಿಂತೀಯಮ್ಮ? ಆಂಟಿ ಮನೆದು ಕುಡಿ. ಏನದು ರೋಡಲ್ಲಿ ಕುತ್ಕೊಂಡು ಏನು ತಿಂತಿದ್ಯಾ? ಎಗ್ಗು. ವಿಡಿಯೋ ಮಾಡ್ತಿದ್ದವ ನಾನು. ತಿನ್ನು. ತಳ್ರಿ. ಒಂದೊಂದೇ ಕೊಡೋಕ್ಕೆ ಅದು ಲೇಟ್ ಆಗುತ್ತೆ. ಬಿಸಿದು ಕೊಡೋಕ್ಕೆ ಅದು ಮೇಲೆ ದೊಳಗೆ ಸ್ವಲ್ಪ ಲೇಟ್ ಆಗುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ರೆಡಿ ಟು ಧನ್ಯ ಪುಡಿ. ಸಣ್ಣ ಬಾಟಲಲ್ಲಿ ತುಂಬ್ಕೊಡೆ. ಎಲ್ಲ ಟಿಫನ್ ಮಾಡ್ತಾವ್ರೆ, ನಾವು ಮಾತ್ರ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಯಾಕೆ ಡ್ರೈ ಫ್ರೂಟ್ಸ್ ತಿಂದರೆ ಏನಾಗುತ್ತೆ ನಿನಗೆ? ಎಲ್ಲ ಮಕ್ಕಳೆಲ್ಲ ಹೋದ್ರು ಸ್ಕೂಲಿಗೆ. ನಮ್ಮ ಮನೆಯವ್ರು ಕೂಡ ಕೆಲ್ಸಕ್ಕೆ ಹೋದ್ರು. ಈಗ ನಾನು ತಿಂಡಿ ತಿನ್ನೋಣ ಅಂದ್ಬಿಟ್ಟು ತಿಂತಾಯಿದ್ದೀನಿ. ಬನ್ನಿ ತಿನ್ನೋಣ. ತಿಂದ್ಬಿಟ್ಟು ಕೆಲಸ ಮಾಡ್ಬೇಕಾದ್ರೆ ಸಿಗೋಣ. ಧನ್ಯ ಹೋಗಿದ್ದಾಳೆ. ಮನೆಯೆಲ್ಲ ಹಿಂಗಿದೆ ಇವಾಗ. ಇದನ್ನೆಲ್ಲ ಕ್ಲೀನ್ ಮಾಡಿ ಬೇಗ ಸಿಗೋಣ. ಬಟ್ಟೆ ಎಲ್ಲ ಹಂಗಂಗೆ ಒಗ್ದಿರೋದೆಲ್ಲ ಕೆಳಗೆಲ್ಲ ಏನೇನೋ ಬಿದ್ದಿದೆ. ಎಲ್ಲಿ ಬೇಕಲ್ಲಿ ಬಾಟಲ್ಲು. ಮಕ್ಕಳಿರೋ ಮನೆ ಅಂದಮೇಲೆ ಹಿಂಗೆ ಏನೂ ಮಾಡೋಂಗಿಲ್ಲ. ಅಡುಗೆ ಮನೆ ನೋಡಿದ್ರೆ ಈ ಸ್ಥಿತಿಗೆ ಬಂದಿದೆ. ನಮ್ಮವ್ವ ದೋಸೆ ಮಾಡ್ಕೊಂಡು ತಿಂತೈತೆ. ಬೇಗ ಕ್ಲೀನ್ ಮಾಡಿ ಬೇಗ ಸಿಗೋಣ. ನೋಡಿ ಫ್ರೆಂಡ್ಸ್, ನಮ್ಮೂರಲ್ಲಿ ಫಿಲ್ಟ್ರ್ ನೀರಿದ್ದು ಕೆಟ್ಟೋಗ್ಬಿಟ್ಟೈತೆ. ಅದಕ್ಕೇ ನಾನು ನಮ್ಮ ಮನೆಯವರೊಂದು ಇಬ್ಬರು ಒಂದೊಂದು ಕ್ಯಾನ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಪಕ್ಕದೂರಲ್ಲಿ ನೀರು ಇಟ್ಕೊಬರೋಣ ಅಂತ. ಕುಡಿಯೋಕ್ಕೆ ಬೇರೆ ನೀರಿಲ್ಲ, ಮಕ್ಕಳೆಲ್ಲ ನೀರು ಅಂತವ್ರೆ. ಅದಕ್ಕೋಸ್ಕರ ಇಬ್ಬರು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಒಂದೊಂದು ಬಾಟಲ್ 5 ರೂಪಾಯಿ. ಇಲ್ಲಾದರೂ ಕಾರ್ಡ್ ಹಾಕಿ ನೀರು ಇಟ್ಕೊಬರ್ತೀವಿ. ಅಲ್ಲಿ ನಮ್ಮ ಕಾರ್ಡೇ ವರ್ಕ್ ಆಗಲ್ಲ ಬೇರೆ ಊರಿಗೆ. ಹಾಗಾಗಿ ದುಡ್ಡು ಹಾಕಿ ಬರಬೇಕು. ಬನ್ನಿ, ಅಲ್ಲಿ ನಾನು ಯಾಕೆ ಹೋಗ್ತಿದ್ದೀನಿ ಅಂದರೆ ಅಲ್ಲಿ ಗೋಬಿ ಮಂಚೂರಿ ಪಾನಿಪುರಿದು ಒಂದು ಅಂಗಡಿ ಇದೆ. ಅಲ್ಲಿ ತಿಂದ್ಬಿಟ್ಟು ಬರೋಣ ಅನ್ನೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಇವ್ರು ನೀರಿಗೋಸ್ಕರ ನಾನು ಹೋಗ್ತಾ ಇಲ್ಲ. ಬನ್ನಿ, ಹೋಗ್ತಾ ತೋರಿಸ್ತೀನಿ. ಒಡೆರತ್ತೂರ್ಗೆ ಹೋಗಿ ನೀರು ಇಟ್ಕೊಂಬರ್ಬೇಕು. ನೋಡಿ ಫ್ರೆಂಡ್ಸ್, ಇದು ಒಡೆರತ್ತೂರು ಗೌರ್ಮೆಂಟ್ ಆಸ್ಪತ್ರೆ. ನ್ಯಾಷನಲ್ ಸ್ಕೂಲಿಂದ ಅದು ಬಸ್ಸು. ನ್ಯಾಷನಲ್ ಅಲ್ಲ ಅನ್ಸುತ್ತೆ. ಇದೇನಾ? ನ್ಯಾಷನಲ್ ಸ್ಕೂಲಿಂದು. ನಮ್ಮ ಧನ್ಯ ಸ್ಕೂಲಿಂದ ಬಸ್ ಇಲ್ಲೊಂದು ಹೋಗ್ತಾ ಇದೆ. ಅಲ್ಲಿ ಇನ್ನೊಂದು ಯಾವುದೋ ಬಸ್ಸು ಬಸ್ಸಿಗೆ ಸ್ನಾನ ಮಾಡಿಸ್ತಿದ್ರು. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಒಡೆರತ್ತೂರ್ದು. ಒಂದು ಕೈ ಮುಗಿದ್ಬಿಟ್ಟೆ. ನೋಡಿ
ಇದಕ್ಕೋಸ್ಕರ ನಾನು ಬಂದೆ, ಇಲ್ಲಿ ಇದಕ್ಕೋಸ್ಕರ ಇವ್ರು ಬಂದರು. ನಮ್ಮ ಮನೆಯವ್ರ ಫ್ರೆಂಡ್ ಯಾರೋ ಸಿಕ್ಕಿದ್ರು ಪಾಪ, ಕಾರ್ಡ್ ಕೊಟ್ಬಿಟ್ರು, ಎಲ್ಲ ಕಾಯಿನ್ ಹಾಕ್ಬೇಕಿತ್ತು. ಅಲ್ಲಿ ಸ್ಕ್ಯಾನ್ ಮಾಡಿದ ತಕ್ಷಣ ಇಲ್ಲಿ ನೀರು ಬರುತ್ತೆ. ಕಾಯಿನ್ ಆದರೆ ಇಲ್ಲಿ ಹಾಕಬೇಕು, ಸ್ಕ್ಯಾನ್ ಆದರೆ ಇಲ್ಲಿ ಮಾಡಬೇಕು. 2 ಬಾಟಲ್ ತಂದಿದ್ದೀವಿ. ಬಾ ಅಂಕಲ್, 1-2 ಗೋಬಿ ಪಾರ್ಸಲು, ಮಸಾಲೆ ಇಲ್ಲಿ 1 ಮಸಾಲೆ, ಅವ್ರಿಗೆ ಏನು ಬೇಕು ಹೇಳ್ಬಿಟ್ಟು ಹೇಳ್ತೀನಿ. ಕರೆದ್ರೆ ಬರ್ತಾರೆ, ಕರೀಲಿಲ್ಲ ಅಂದ್ರೆ ಯಾರು ಬರಲ್ಲ ಅಂತ. ಗಣಪತಿ ಹಬ್ಬಕ್ಕೆ ಯಾರು ಕರೆಯೋದಿಲ್ಲ. ರಾತ್ರಿ ಮಾತ್ರ. ಪಾನಿಪುರಿ ತಿಂದು ಫುಲ್ ಖಾರ ಆಗಿ ಕಿವಿಲಿ ಬಾಯಲ್ಲಿ ಎಲ್ಲ ಕಡೆ ಗಾಳಿ ಹೋಗ್ತೈತೆ. ಸಖತ್ ಖಾರ ಹಾಕ್ಬಿಟ್ಟವ್ರೆ. ಏನಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೋದ್ರೆ ಹಿಂಗೆ ಆಗೋದು. ತಿನ್ಬೇಕು ಅಂತಲೇ ಹೋದೆ, ಆಗಲಿಲ್ಲ ತಿನ್ನಕ್ಕೆ, ಸಖತ್ ಖಾರ ಆಗ್ಬಿಟ್ಟಿತ್ತು. ನೀರು ಇಟ್ಕೊಂಡು ಹೋಗ್ತಾ ಇದ್ದೀವಿ ಬ್ರೋ. ನೀರು ಸಿಕ್ತು, ಎಲ್ಲ ಆಯಿತು. ಆಮೇಲೆ ಧನ್ಯ ಸ್ವಲ್ಪ ಬಿಸ್ಕೆಟು ಕುರ್ಕುರೆ ಏನೋ ತೊಗೊಬರಕ್ಕೆ ಹೇಳಿದ್ದು, ಅದನ್ನೆಲ್ಲ ತೊಗೊಂಡ್ರು ಅಲ್ಲೇ ಮುಂದ್ಗಡೆ ಅಂಗಡಿಲಿ. ತೊಗೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಗದ್ದೆ ನಾಟಿ ಮಾಡಿದ್ದಾರೆ. ನಮ್ಮೂರಿಂದ ಒಂದು 2 ಕಿಲೋಮೀಟ್ರ್ ದೂರ ಆಗುತ್ತಷ್ಟೇ ಈ ಊರು, ಒಡೆರತ್ತೂರು ಅಂತ ಪಕ್ಕದೂರೇನೆ. ಇಲ್ಲೆಲ್ಲ ಸ್ವಲ್ಪ ದೊಡ್ಡದಾಗಿತ್ತೆ ಭತ್ತ, ಆ ಕಡೆ ಎಲ್ಲ ಸ್ವಲ್ಪ ಸಣ್ಣದಿತ್ತು. ನಮ್ದೆಲ್ಲ ಈ ರೇಂಜಲ್ಲಿ ಇದೆಯೇನಪ್ಪ, ಈ ಥರ ಇಷ್ಟಿದೆ. ಇಷ್ಟುದಾ? ನಮ್ಮದು ಇಷ್ಟುದಾ ಇದೆಯಂತೆ ಇವಾಗ ಪ್ರೆಸೆಂಟು. ಇಷ್ಟುದಾ ಇರ್ಬೋದು, ಸ್ವಲ್ಪ ಲೇಟಾಗಿ ಹಾಕಿರೋದ್ರಿಂದ ಅಷ್ಟಾಗಿದೆ. ಗದ್ದೆಗೆಲ್ಲ ನೀರು ಹೋಗೋಕ್ಕೆ ಚಾನಲಿಂದ ನೀರು ಬಿಟ್ಬಿಟ್ಟಿದ್ದಾರೆ ನೋಡ್ರಿ. ಫುಲ್ ಆ ಕಡೆನೂ ಈ ಕಡೆನೂ ನೀರಿದೆ ಇವಾಗ. ಇದೇ ಗದ್ದೆಗೆ ಹೋಗೋ ನೀರು, ಚಾನಲಿಂದ ಹೋಗುತ್ತೆ. ಯಾರೋ ಏನೋ ಮುಗ್ತಿದ್ದಾರೆ. ತೂ ಕೈಯಲ್ಲೆಲ್ಲ ತಿಂತಾಳಪ್ಪ ಗೋಬಿ ಮಂಚೂರಿನಾ. ನಾನು ಬಂದು ಫುಲ್ ಕಸ ಎಲ್ಲ ಗುಡಿಸ್ಕೊಂಡು, ಕಸನೇ ಗುಡಿಸಿರ್ಲಿಲ್ಲ, ಹಂಗೆ ಹೋಗಿದ್ದೆ. ಹೊರಗಡೆ ಕಸ ಎಲ್ಲ ಗುಡಿಸಿ ಕಸ ಬಾಚಿಲಿ ಇಟ್ಟಿದ್ದೀನಿ. ಯಾಕಂದರೆ 6 ಗಂಟೆ ಆಗಿಬಿಟ್ಟಿದ್ದೆ. ಇಷ್ಟೊತ್ತಿನಲ್ಲಿ ಕಸ ಎಸಿಬಾರ್ದು ಅಂದ್ಬಿಟ್ಟು ಇಲ್ಲೇ ಇಟ್ಟಿದ್ದೀನಿ. ಬೆಳಗ್ಗೆ ಏನಾರು ಎಸ್ಕೊಳ್ಳೋಣ ಅಂದ್ಬಿಟ್ಟು. ಇಲ್ಲಿ ನಮ್ಮವ್ವ ನಮ್ಮ ಮನೆಯವರಿಬ್ಬರು ಹಾಲು ಕರಿಯೋಕ್ಕೆ ಹರಸಾಹಸ ಪಡ್ತವ್ರೆ. ಆ ಕರುಗೊಂದು 4 ದಿವಸ ಹಾಲು ಬಿಡಿಸ್ತಾರೆ, ಮತ್ತೆ 4 ದಿವಸ ಹಾಲು ಕುಡಿಸ್ತಾರೆ. ಹಾಲು ಕರ್ಕೋತವ್ರೆ ಇವತ್ತು ಬೇಗನೆ. ನಾನು ನೋಡ್ಕೊಂಡು ಕೂತಿದ್ದೀನಿ. ಸೊಳ್ಳೆ ಬಂದರೆ ಎದ್ದು ಹೋಗ್ತೀನಿ. ಏನೇ ಧನ್ಯ, ಹೇಗೆ ಆಡಿ ಇನ್ನೊಂದ್ಸಲಿ ಕರೆಕ್ಟಾಗಿ ಆಡಿದ್ರೆ ಕುರ್ಕುರೆ ಕೊಡ್ತೀನಿ, ಇಲ್ಲ ಕೊಡಲ್ಲ. ತಂಗೆ ಭೂಮಿ ಹೋಗಿದ್ದ ಸ್ಕೂಲ್ಗೆ? ಕುತ್ಕೋ, ಕಾಣಿಸಲ್ಲ ನೀನು. ಚೆನ್ನಾಗಿ ಬರ್ದಾ ಎಕ್ಸಾಮ್ ಎಲ್ಲ? ಈಸಿ ಇತ್ತಾ? ಅಯ್ಯೋ ಮರಳ ಕೂದ್ಲು ಯಾಕೆ ಧನ್ಯ? ಈಸಿ ಇತ್ತಾ? ಚೆನ್ನಾಗಿ ಬರ್ದಾ? ಈಗ ನಾಳೆ ಯಾವುದು? ಮ್ಯಾಕ್ಸ್. ಧನ್ಯ ನೀನು ಹೆಂಗೆ ಬರ್ದೆ? ಬರ್ದಮ್ಮ? ಚೆನ್ನಾಗಿ ಬರ್ದಾ? ಈಸಿ ಇತ್ತಾ? ನಾಳೆ ಇಂಗ್ಲೀಷಾ? ಕನ್ನಡ ಈಸಿ. ಹಾಂ, ಈಸಿ ಇತ್ತಾ? ಎಲ್ಲ ಬರ್ದಾ? ಗುಡ್ ಗರ್ಲ್.
ಹಾಯ್ ಮಾಡು ನನ್ನ ಚಾನಲ್ಗೆ. ಹೇಳು ನಮ್ಮ ಅಮ್ಮನ ಚಾನಲ್ನ. ನಮ್ಮ ಅಮ್ಮನ ಚಾನಲ್ನ ಜೋರಾಗಿ ಹೇಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಂ ಒಂದು ಪಪ್ಪು ಕೊಡ. ನಮ್ಮ ಮಾವವ್ರ ಮನೆಗೆ ಹೋಗಿದ್ದಾನೆ ಜಿಶು. ಇಲ್ಲಿ ನೋಡ್ರಿ ಹೆಂಗೆ ಬರ್ತಾವನೆ ನೋಡಿ ಕಳ್ಳ. ಎಲ್ಲಿಗೋ ಹೋಗಿದ್ದೆ? ಆ ಯಾಕೆ ಬಂದೆ ನಮ್ಮ ಮನೆಗೆ? ಆ ಬರ್ಬೇಡ, ಹೋಗು ನಮ್ಮ ಮನೆಗೆ. ತಾತ ತಾತ ಬಾ ಒಳಗೆ ಬಾ ತಾತ ಅನ್ನು. ಬರ್ರಿ ಮಾ ಒಳಗೆ ಬಾ. ಇಶ್ವಿಕ್ ಹಾಯ್. ಇಲ್ಲಿ ಮಗನೇ ಹಿಂಗೆ ಮಾಡು. ಹಾಯ್ ಮಾಡು ಮಗನೇ. ಹಾಯ್ ಸೇ ಹಾಯ್. ಹಿಂಗೆ ಮಾಡು. ಹಾಯ್ ಫ್ರೆಂಡ್ಸ್. ಏನು ಕಾಲ್ ಮೇಲೆ ಕಾಲ ಕಳೋದು ಹೆಂಗೆ ಜಿಶು? ಕಾಲ್ ಮೇಲೆ ಕಳಕದೆ ಹೆಂಗಪ್ಪ ಅಮ್ಮು? ಹಂಗ ಏನು ತಿಂತ ಇದೀಯ ನೀನು? ಹಾಂ ಚಕ್ಲಿ ತಿಂತ ಇದೀಯಾ? ಮೂಗರ್ಸ್ಕ ಫಸ್ಟ್ ಮೂಗರ್ಸ್ಕ. ಕಾಲ್ ಮೇಲೆ ಕಾಲ ಕಳೋದು ಹೆಂಗಪ್ಪ ಜಿಶು? ಹಿಂಗೆಲ್ಲ ಚಕ್ಲಿ ತಗೊಂಡು ಕೆಳಗೆ ಟೆಂಟ್ ಹಾಕೊಂಡು ಕುತ್ಕೊಂಡು ತಿನ್ನೋದು. ಬಿದ್ದಿದ್ದನ್ನೆಲ್ಲ ಹಾಯ್ಕೊಂಡು ಟೆಂಟ್ ಹಾಕ್ಬೇಕು ಫಸ್ಟು ಕೆಳಗೆ ಟೆಂಟ್ ಜಶು ಥರ, ಆಮೇಲೆ ತಿನ್ನಬೇಕು. ಕೂಲಲ್ಲಿ ಆ ಮಕ್ಕಳಿಗೆ ಓದ್ಕೊಳಕ್ಕೆ ಬಿಡ್ತಾ ಇಲ್ಲ. ಆ ಟಬ್ಬಿಂದ ಎಲ್ಲ ಬಟ್ಟೆನ ತಗೊಂಡು ತಲೆ ಮೇಲೆ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ದಾನೆ. ಪ್ಯಾಗಿತ್ರಿ ಶ್ರೀನಿಧಿ ಚಿರಂತು ನೋಡ್ರಿ ಎಷ್ಟು ಬಟ್ಟೆ ತಂದು ಹಾಕಿದ್ದಾನೆ. ಮುಚ್ಚಿಡ್ರಿ ನೋಡ್ರಿ ಈಗ ಹೇಗೆ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಅಂತ. ನಾನು ಅದನ್ನೆಲ್ಲ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಸಿಬೆಹಣ್ಣು ತಿಂತಾ ಇದ್ದೀನಿ. ಡ್ಯಾನ್ಸ್ ನೋಡ್ತೀನಿ. ಜಶು ಬಟ್ಟೆ ಇಟ್ಕೊಂಡು ಹೆಂಗೆ ಡ್ಯಾನ್ಸ್ ಮಾಡೋದು? ನೋಡ್ರಿ ಇವರಿಬ್ಬರಿಗೂ ಇದೇ ಥರ ಒಂದು ಎಂಟರ್ಟೈನ್ಮೆಂಟ್ ಸಿಕ್ಬಿಟ್ರೆ ಬುಕ್ಕೇ ನೋಡಲ್ಲ. ಎಷ್ಟು ಗುಡ್ ಬಾಯ್ಸ್ ಇವರೆಲ್ಲ. ಈಗ ನೀವಿಬ್ಬರು ಏನು ಮಾಡ್ತೀರ ಅಂದರೆ ಇವನ್ನ ತಗೊಂಡೋಗಿ ನಿಮ್ಮ ಮನೆಗೆ ಎತ್ತಾಕಿ ಬಂದು ಓದ್ಕೊಂತೀರಂತೆ, ಇಲ್ಲಾಂದರೆ ಇವ್ನು ಬಿಡಲ್ವಂತೆ. ಓಕೆ ನಡಿ ನೀನು ಮನೆ ಬಿಟ್ಟು ಜಿಶು, ಮನೆ ಬಿಟ್ಟು ನಡಿ ನೀನು. ಏಯ್ ನಡಿಯೋ, ಹೋಗಲು ಹೋಗ. ಇವಾಗ ಟೈಮ್ ಬಂದುಬಿಟ್ಟು 10 ಗಂಟೆ ಆಯಿತು. ನಮ್ಮವ್ವ ಇಲ್ಲೇ ಕಾಲ್ ಮಾತಾಡ್ತಿದ್ದಾರೆ. ಅವ್ರ ಮಗ ಕಾಲ್ ಮಾಡಿದರು, ಹಾಗಾಗಿ ಮಾತಾಡ್ತಿದ್ದಾರೆ. ಟಿ ವಿ ನೋಡ್ತಾ ಇದ್ದಾಳೆ ಧನ್ಯ. ಜಶು ಕೂಡ ಮಲಗಕ್ಕೆ ಅಂತ ಕಿರಿಕಿರಿ ಮಾಡ್ತಿದ್ದಾನೆ. ಅವನನ್ನು ಮಲಗಿಸ್ಬೇಕು. ಯಾಕೋ ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ, ಹಾಗಾಗಿ ಅವ್ರು ಬೇಗ 8 ಗಂಟೆಯಿಂದನೇ ಊಟ ಮಾಡಿ ಮಲ್ಕೊಂಡ್ಬಿಟ್ರು. ಇನ್ನೇನು ಮನೇಲಿ ಎಲ್ರದ್ದು ಊಟ ಆಯಿತು, ಎಲ್ಲ ಆಯಿತು. ಇವತ್ತು ಊಟಕ್ಕೆ ಮೊಸರನ್ನ ಎಲ್ಲ ಮಾಡಿದ್ದೆ, ಏನೂ ಸಾಂಬಾರೇನು ಮಾಡಲಿಲ್ಲ. ಹಾಗಾಗಿ ಮೊಸರನ್ನ ಮಾಡಿಕೊಂಡು ಎಲ್ಲರೂ ಊಟ ಮಾಡಿಕೊಂಡು ಈಗ ಮಲ್ಕೊಳ್ಳೋಣ ಅಂತ ಇದ್ವಿ. ಅದಕ್ಕೆ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ವಾಚಿಂಗ್. ಬಾಯ್.